अग्न्यः 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 च च च अश्रद्धधानः अश्रद्धधानः च च संशय संशय आत्मा आत्मा विनश्यति विनश्यति न न अयम् अयं लोकः लोकः अस्ति अस्ति न न परः परः न न सुखं सुखं संशय संशय आत्मनः आत्मनः अग्न्यश्च अश्रद्धधानश्च अग्न्यश्च अश्रद्धधानश्च संशयात्मा विनश्यति संशयात्मा विनश्यति नायं लोकोऽस्ति न परो नायं लोकोऽस्ति न परो न सुखं संशयात्मनः न सुखं संशयात्मनः अग्न्यश्च अश्रद्धधानश्च संशयात्मा विनश्यति अग्न्यश्च अश्रद्धधानश्च संशयात्मा विनश्यति नायं लोकोऽस्ति न परो न सुखं संशयात्मनः नायं लोकोऽस्ति न परो न सुखं संशयात्मनः अग्न्यश्च अश्रद्धधानश्च संशयात्मा विनश्यति नायं लोकोऽस्ति न परो न सुखं संशयात्मनः अग्न्यश्च अश्रद्धधानश्च संशयात्मा विनश्यति नायं लोकोऽस्ति न परो न सुखं संशयात्मनः But persons who possess neither faith nor knowledge and who are of a doubting nature suffer a downfall. For the skeptical souls, there is no happiness either in this world or the next. ಆದರೆ ಶ್ರದ್ಧೆ ಅಥವಾ ಜ್ಞಾನವನ್ನು ಹೊಂದಿರದ ಮತ್ತು ಅನುಮಾನಿಸುವ ಸ್ವಭಾವದ ವ್ಯಕ್ತಿಗಳು ಅವನತಿಯನ್ನು ಅನುಭವಿಸುತ್ತಾರೆ. ಸಂದೇಹಾಸ್ಪದ ಆತ್ಮಗಳಿಗೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸುಖವಿಲ್ಲ. ಯೋಗ ಯೋಗ ಸನ್ಯಸ್ತ ಸನ್ಯಸ್ತ ಕರ್ಮಾಣಂ ಕರ್ಮಾಣಂ ಜ್ಞಾನ ಜ್ಞಾನ ಸಂಚಿನ್ನ ಸಂಚಿನ್ನ ಸಂಶಯಂ ಸಂಶಯಂ ಆತ್ಮ ಆತ್ಮ ವಂತಂ ವಂತಂ ನ ನ ಕರ್ಮಾಣಿ ಕರ್ಮಾಣಿ ನಿಬಧ್ನಂತಿ ನಿಬಧ್ನಂತಿ ಧನಂಜಯ ಧನಂಜಯ ಯೋಗ ಸನ್ಯಸ್ತ ಕರ್ಮಾಣಂ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ ನಿಬಧ್ನಂತಿ ಧನಂಜಯ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ
आत्मवन्तं न कर्माणि निबध्नन्ति धनञ्जय योगसन्न्यस्तकर्माणं ज्ञानसञ्छिन्नसंशयम् आत्मवन्तं न कर्माणि निबध्नन्ति धनञ्जय योगसन्न्यस्तकर्माणं ज्ञानसञ्छिन्नसंशयम् आत्मवन्तं न कर्माणि निबध्नन्ति धनञ्जय O Arjuna, actions do not bind those who have renounced karma in the fire of yoga, whose doubts have been dispelled by knowledge, and who are situated in knowledge of the self. ಹೇ ಅರ್ಜುನನೇ, ಯೋಗಾಗ್ನಿಯಲ್ಲಿ ಕರ್ಮವನ್ನು ತ್ಯಜಿಸಿದವರನ್ನು, ಜ್ಞಾನದಿಂದ ಸಂದೇಹಗಳನ್ನು ನಿವಾರಿಸಿದವರನ್ನು ಮತ್ತು ಆತ್ಮಜ್ಞಾನದಲ್ಲಿ ನೆಲೆಗೊಂಡವರನ್ನು ಕ್ರಿಯೆಗಳು ಬಂಧಿಸುವುದಿಲ್ಲ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ ಸ್ಥಂ ಜ್ಞಾನ ಅಸಿನ ಆತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ ತಸ್ಮಾದಜ್ಞಾನಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ 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 ಭಾರತ. Therefore, with the sword of knowledge, cut asunder the doubts that have arisen in your heart. O scion of Bharata, establish yourself in Karma Yoga. Arise, stand up, and take action. ಆದ್ದರಿಂದ ಜ್ಞಾನದ ಖಡ್ಗದಿಂದ ನಿನ್ನ ಹೃದಯದಲ್ಲಿ ಉದ್ಭವಿಸಿರುವ ಅನುಮಾನಗಳನ್ನು ಕತ್ತರಿಸು. ಓ ಭಾರತದ ವಂಶಸ್ಥನೇ, ಕರ್ಮಯೋಗದಲ್ಲಿ ನಿನ್ನನ್ನು ಸ್ಥಾಪಿಸಿಕೊ. ಎದ್ದೇಳು, ಎದ್ದು ನಿಂತು ಕಾರ್ಯತತ್ಪರನಾಗು.
ಓಂ ಓಂ ತತ್ ತತ್ ಸತ್ ಸತ್ ಇತಿ ಇತಿ ಶ್ರೀಮತ್ ಶ್ರೀಮತ್ ಭಗವತ್ ಭಗವತ್ ಗೀತಾಸು ಗೀತಾಸು ಉಪ ಉಪ ನಿ ನಿ ಷದ್ ಷದ್ ಸು ಸು ಬ್ರಹ್ಮ ಬ್ರಹ್ಮ ವಿದ್ಯಾಯಾಂ ವಿದ್ಯಾಯಾಂ ಯೋಗ ಯೋಗ ಶಾಸ್ತ್ರೇ ಶಾಸ್ತ್ರೇ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಜುನ ಅರ್ಜುನ ಸಂವಾದೆ ಸಂವಾದೆ ಜ್ಞಾನ ಜ್ಞಾನ ಕರ್ಮ ಕರ್ಮ ಸನ್ಯಾಸ ಸನ್ಯಾಸ ನಾಮ ನಾಮ ಚತುರ್ಥ ಚತುರ್ಥ ಅಧ್ಯಾಯಃ. ಅಧ್ಯಾಯಃ. ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನಕರ್ಮ ಸನ್ಯಾಸಯೋಗೋ ನಾಮ ಜ್ಞಾನಕರ್ಮ ಸನ್ಯಾಸಯೋಗೋ ನಾಮ ಚತುರ್ಥೋऽಧ್ಯಾಯಃ. ಚತುರ್ಥೋऽಧ್ಯಾಯಃ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನಕರ್ಮ ಸನ್ಯಾಸಯೋಗೋ ನಾಮ ಚತುರ್ಥೋऽಧ್ಯಾಯಃ. ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನಕರ್ಮ ಸನ್ಯಾಸಯೋಗೋ ನಾಮ ಚತುರ್ಥೋऽಧ್ಯಾಯಃ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನಕರ್ಮ ಸನ್ಯಾಸಯೋಗೋ ನಾಮ ಚತುರ್ಥೋऽಧ್ಯಾಯಃ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನಕರ್ಮ ಸನ್ಯಾಸ ಯೋಗೋ ನಾಮ ಚತುರ್ಥೋऽಧ್ಯಾಯಃ. Om truth is. Thus ends the fourth chapter of the Bhagavad Gita Upanishad entitled The Wisdom of Renunciation of Action, which contains the Brahma Vidya Yoga Shastras in the form of a dialogue between Sri Krishna and Arjuna. Here, Brahma Vidya refers to the knowledge of oneness of Jiva, Jagat, and Ishvara, which is also referred to as Advaita. Yoga Shastra means knowledge of techniques for erasing the duality of self and world. And Upanishad here refers to sitting down near a self-realized guru or culmination of all knowing, end part of Vedas. ಓಂ ಸತ್ಯವೇ. ಹೀಗೆ ಬ್ರಹ್ಮವಿದ್ಯೆ ಯೋಗಶಾಸ್ತ್ರಗಳನ್ನು ಉಳ್ಳ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯ ರೂಪದಲ್ಲಿರುವ
ಕರ್ಮಸನ್ಯಾಸದ ಜ್ಞಾನ ಎಂಬ ಶೀರ್ಷಿಕೆಯ ಭಗವದ್ಗೀತೆ ಉಪನಿಷತ್ನಲ್ಲಿ 4ನೇ ಅಧ್ಯಾಯವು ಮುಗಿಯುತ್ತದೆ. ಇಲ್ಲಿ ಬ್ರಹ್ಮವಿದ್ಯೆ ಎಂದರೆ ಜೀವ, ಜಗತ್, ಈಶ್ವರ ಇದರ ಏಕತ್ವದ ಜ್ಞಾನ ಅಥವಾ ಅದ್ವೈತ ಜ್ಞಾನ. ಯೋಗಶಾಸ್ತ್ರ ಎಂದರೆ ನಾನು ಮತ್ತು ಪ್ರಪಂಚ ಎಂಬ ದ್ವಂದ್ವವನ್ನು ಅಳಿಸುವ ತಂತ್ರದ ಜ್ಞಾನ. ಉಪನಿಷದ್ ಎಂದರೆ ಸತ್ಯ ಸಾಕ್ಷಾತ್ಕಾರ ಪಡೆದ ಗುರುವಿನ ಬಳಿ ಕುಳಿತು ಸತ್ಯವನ್ನು ಅರಿಯುವುದು ಅಥವಾ ಎಲ್ಲ ತಿಳುವಳಿಕೆಯ ಪರಾಕಾಷ್ಠೆ ಅಥವಾ ವೇದಗಳ ಅಂತಿಮ ಭಾಗ ಎಂದು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.